ಹಾಯ್ ಫ್ರೆಂಡ್ಸ್, ಇಂದು ನಾನು ಮತ್ತೊಂದು ಪವರ್ಫುಲ್ ವಿಡಿಯೋನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನೀವೇನಾದರೂ ಒಬ್ಬ ಸೆನ್ಸಿಟಿವ್ ಮನುಷ್ಯನಾಗಿದ್ದರೆ ಈ ವಿಡಿಯೋ ನಿಮ್ಮನ್ನ ಪೂರ್ತಿಯಾಗಿ ಒಬ್ಬ ಹೊಸ ಮನುಷ್ಯನನ್ನಾಗಿ ಮಾಡುತ್ತದೆ ಎಂದು ನಾನು ಖಂಡಿತ ಹೇಳ ಬಯಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಬದುಕುತ್ತಿರುವ ಈ ಜಗತ್ತು ಏನು ಹೇಳುತ್ತೆ ಎಂದರೆ ನಾವು ಯಾವಾಗಲೂ ಒಳ್ಳೆಯರಾಗಿರಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಆಗ ನಾವು ಈ ಜಗತ್ತಿಗೆ ತುಂಬಾ ಹತ್ತಿರವಾಗುತ್ತೇವೆ. ಜಗತ್ತು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತ. ಆದರೆ ಫ್ರೆಂಡ್ಸ್, ನೀವು ಈ ಜಗತ್ತಿನ ಮಾತುಗಳನ್ನು ಕೇಳಿಕೊಂಡು ಹಾಗೆ ಬದುಕ್ತಾ ಹೋದರೆ ನಿಮ್ಮ ಬದುಕು ನರಕವಾಗುವುದು ಖಂಡಿತ. ಹಾಗಾದ್ರೆ ಈ ಜಗತ್ತಿನಲ್ಲಿ ಒಬ್ಬ ಪವರ್ಫುಲ್ ವ್ಯಕ್ತಿಯಾಗಿ ಬದುಕಬೇಕಾದರೆ ಯಾವ ಸ್ಟ್ರಾಟಜಿಗಳನ್ನು ಬಳಸಿಕೊಂಡು ಬದುಕಬೇಕು ಅಂತೀರಾ? ಫ್ರೆಂಡ್ಸ್, ಫೇಮಸ್ ಸೈಕಾಲಜಿಸ್ಟ್ ಮಕಿಯಾವೆಲ್ಲಿಯ ಪ್ರಕಾರ ಈ ಕೆಳಗಿನ 5 ಅಂಶಗಳನ್ನು ಬಳಸಿಕೊಂಡು ಬದುಕಿದರೆ ನಿಮ್ಮನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಂಬರ್ 1, ಡೋಂಟ್ ಬಿ ಟೂ ಗುಡ್. ಫ್ರೆಂಡ್ಸ್, ಮಕಿಯಾವೆಲ್ಲಿ ಹೇಳ್ತಾರೆ, ನೀವು ತುಂಬಾ ಒಳ್ಳೆಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ತೊಂದರೆಯನ್ನು ಅನುಭವಿಸುತ್ತೀರಿ. ಈ ಜಗತ್ತು ಅಂದರೆ ಜಗತ್ತಿನಲ್ಲಿನ ಜನರು ತುಂಬಾ ಒಳ್ಳೆಯವರನ್ನು ಯಾವಾಗಲೂ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳುತ್ತಾರೆ. ನಿಮ್ಮ ಒಳ್ಳೆಯತನವನ್ನೇ ಅವರು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಳ್ಳುತ್ತಾರೆ. ನೀವು ಯಾರಿಗೂ ಕೇಡು ಮಾಡುವುದಿಲ್ಲ ಅಂತ ಅವರಿಗೆ ಗೊತ್ತಾಗಿ ಅವರು ತಮ್ಮ ಪ್ರಾಬ್ಲಮ್ಸ್ ಗಳ ಸೊಲ್ಯೂಷನ್ಸ್ ಗಳನ್ನು ನಿಮಗೆ ಕೇಡು ಮಾಡಿ ಸಾಲ್ವ್ ಮಾಡಿಕೊಳ್ಳ ಬಯಸುತ್ತಾರೆ. ಹೀಗಾಗಿ ಫ್ರೆಂಡ್ಸ್, ನೀವು ಯಾರಿಗೂ ತುಂಬಾ ಒಳ್ಳೆಯವರಾಗಲು ಪ್ರಯತ್ನಿಸಬೇಡಿ. ಯಾರಾದರೂ ನಿಮಗೆ ತೊಂದರೆ ಕೊಡಲು ಬಯಸಿದರೆ ಖಂಡಿತ ಸಿಡಿದೇಳಿ ಅವರಿಗೆ ನೀವು ಅವರಂದುಕೊಂಡಷ್ಟು ಒಳ್ಳೆಯವರಲ್ಲ ಅಂತ ತೋರಿಸಿಕೊಡಿ. ಅವರ ಬಿಹೇವಿಯರ್ ಎಂದಿಗೂ ನಿಮಗೆ ತೊಂದರೆ ಮಾಡದಿರುವಂತೆ ನಿಗಾ ವಹಿಸಿ. ನಂಬರ್ 2, ಕೀಪ್ ಯುವರ್ ಎನಿಮಿ ನಿಯರ್. ಹೌದು ಫ್ರೆಂಡ್ಸ್, ನಿಮ್ಮ ದೂರದ ಎನಿಮಿಗಳಿಗಿಂತ ನಿಮ್ಮ ಹತ್ತಿರದ ಎನಿಮಿಗಳು ತುಂಬಾ ಡೇಂಜರಸ್ ಆಗಿರುತ್ತಾರೆ. ಹೀಗಾಗಿ ಅವರನ್ನು ನೀವು ಎಂದೂ ದೂರ ಇಡಲು ಟ್ರೈ ಮಾಡಬೇಡಿ. ನೀವು ಅವರನ್ನು ಎಷ್ಟು ನಿಮ್ಮ ಹತ್ತಿರ ಇಟ್ಟುಕೊಳ್ಳುತ್ತೀರೋ ಅಷ್ಟು ನೀವು ಅವರನ್ನು ನಿಮ್ಮ ಕಂಟ್ರೋಲ್ ನಲ್ಲಿಟ್ಟುಕೊಳ್ಳಲು ಸಾಧ್ಯ. ನಂಬರ್ 3, ಡೋಂಟ್ ಶೋ ಯುವರ್ ಪವರ್, ಲುಕ್ ಪುವರ್. ಹೌದು ಫ್ರೆಂಡ್ಸ್, ನೀವು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ದರೂ ಪವರ್ಫುಲ್ ಆಗಿದ್ದರೂ ನೀವು ಎಂದೂ ಯಾರ ಮೇಲೂ ನಿಮ್ಮ ಪವರ್ ತೋರಿಸಲು ಹೋಗಬೇಡಿ. ಬದಲಾಗಿ ನೀವು ಯಾವಾಗಲೂ ನಿಮ್ಮನ್ನು ನೀವು ಪುವರ್ ಆಗಿ ತೋರಿಸಿಕೊಳ್ಳಿ. ನಿಮ್ಮ ಪವರ್ ಅಥವಾ ಸ್ಟ್ರೆಂತ್ ಅನ್ನು ಯಾವಾಗ ಎಲ್ಲಿ ಬಳಸಬೇಕೋ ಅಲ್ಲಿ ಅಷ್ಟೇ ಬಳಸಿಕೊಳ್ಳಿ. ಯಾವಾಗ ನೀವು ಪವರ್ ಅನ್ನು ತೋರಿಸಲು ಹೋಗುವಿರೋ ಆಗ ನಿಮ್ಮ ಮೇಲೆ ಕೌಂಟರ್ ಪವರ್ ಮಾಡಿ ನಿಮ್ಮನ್ನೇ ತುಳಿಯುವ ಸಾಧ್ಯತೆ ತುಂಬಾ ಇರುತ್ತದೆ. ನಂಬರ್ 4, ಲಿವ್ ಫಾರ್ ಯುವರ್ ಸೆಲ್ಫ್. ಹೌದು, ಮಕಿಯಾವೆಲ್ಲಿ ಹೇಳುತ್ತಾರೆ, ನೀವು ತುಂಬಾ ಒಳ್ಳೆಯವರಾಗಿದ್ದರೆ ಜನರು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ, ನಿಮಗೆ ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತಾರೆ ಅನ್ನೋದು ಶುದ್ಧ ಸುಳ್ಳು. ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರು ನಿಮಗಾಗಿ ಬದುಕುತ್ತಿರುತ್ತಾರೆ ಅನ್ನೋದು ಒಂದು ದೊಡ್ಡ ಭ್ರಮೆ. ಬೇರೆಯವರಿಗಾಗಿ ಬದುಕುತ್ತಿರುವುದೇ ಅನ್ನೋದು ಒಂದು ದೊಡ್ಡ ಡ್ರಾಮಾ. ಯಾವಾಗ ಒಂದು ಕ್ಷಣ ನಿಮ್ಮಿಂದ ಏನಾದರೊಂದು ತಪ್ಪು ನಡೆದರೆ ನೀವು ಅವರು ಕೇಳಿದ ಸಹಾಯಕ್ಕೆ ಸ್ಪಂದಿಸದಿದ್ದರೆ, ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸದಿದ್ದರೆ ಅವರು ಆ ಕ್ಷಣದಿಂದ ನಿಮ್ಮನ್ನು ಒಬ್ಬ ಸ್ವಾರ್ಥಿ ಮನುಷ್ಯನಂತೆ ಕಾಣಲು ಆರಂಭಿಸುತ್ತಾರೆ, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಲು ಪ್ರಾರಂಭಿಸುತ್ತಾರೆ. ಫ್ರೆಂಡ್ಸ್, ನೀವು ಯಾವಾಗಲೂ ಒಂದು ಮಾತನ್ನು ತಿಳಿದುಕೊಳ್ಳಬೇಕು, ನಿಮ್ಮನ್ನು ನೀವು ಪ್ರೀತಿಸುವಷ್ಟು ನಿಮ್ಮನ್ನು ಯಾರೂ ಈ ಜಗತ್ತಿನಲ್ಲಿ ಪ್ರೀತಿಸುವುದಿಲ್ಲ, ಇಷ್ಟಪಡುವುದಿಲ್ಲ, ನಿಮಗಾಗಿ ಬದುಕುವುದಿಲ್ಲ. ಹೀಗಾಗಿ ಆದಷ್ಟು ಮಟ್ಟಿಗೆ ನಿಮ್ಮನ್ನು ನೀವು ತುಂಬಾ ಪ್ರೀತಿಸಿಕೊಳ್ಳಿ, ಇಷ್ಟಪಡಿ, ನಿಮಗಾಗಿ ಬೇಕಾದನ್ನು ಮಾಡಿ. ಲಿವ್ ಫಾರ್ ಯುವರ್ ಸೆಲ್ಫ್, ಲವ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.